ಸಭ್ಯ ರಾಜಕಾರಣಿ ಬಿಡಿ, ಎದುರು ಪಕ್ಷದ ಕಾಂಗ್ರೆಸ್ನವರು ಕೂಡ ಈ ರೀತಿಯ ಕೀಳುಮಟ್ಟದ ಮಾತುಗಳನ್ನು ಆಡಿಲ್ಲ ಅನ್ನುವ ಮಟ್ಟಕ್ಕೆ ಈಶ್ವರಪ್ಪನವರ ನಾಲಿಗೆ ಹರಿತಾ ಇದೆ. ಯತ್ನಾಳ್ ಅವರು ಇವತ್ತಿಗೂ ಅವರ ಚಾಳಿಯನ್ನು ಬಿಟ್ಟಿಲ್ಲ. ಮಾತೆತ್ತಿದ್ರೆ ಮೋದಿ ಪ್ರಧಾನಿ ಅಂತಾರೆ, ಆದರೆ ಬುಡಕ್ಕೆ ಕತ್ತರಿ ಹಾಕುವ ಕೆಲಸ ಮಾಡ್ತಾರೆ. ನೀವು BJPಯ ವಿರುದ್ಧ ನಿಲ್ತಿದ್ದೀರಿ, ಆದ್ದರಿಂದ ನೀವು ಮೋದಿ ಪ್ರಧಾನಿ BJPಯ ಒಂದು ಮಹಾನಾಯಕ, ಆ ನಾಯಕನ ಭಾವಚಿತ್ರವನ್ನು ನೀವು ಬಳಸುವಾಗಿಲ್ಲ. ಇದರಲ್ಲಿ ತಪ್ಪೇನಿದೆ? ಯಡಿಯೂರಪ್ಪನವರ ಕೃಪೆಯ ಆಶೀರ್ವಾದದಿಂದಲೇ ಎಲ್ಲವನ್ನು ಪಡೆದು ಇವತ್ತು ಯಡಿಯೂರಪ್ಪನವರಿಗೆ ಗೂಟ ಇಡುವ ಕೆಲಸ ಮಾಡ್ತಾ ಇದ್ದೀರಲ್ಲ. ಕುಟುಂಬ ರಾಜಕಾರಣ ಅಂತ ಅವರ ಕುಟುಂಬದ ರಾಜಕಾರಣದ ವಿರುದ್ಧ ಮಾತಾಡುವವರು ನೀವು ಯಾವ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ನೀವು ಯಡಿಯೂರಪ್ಪನವರ ಹೆಸರಲ್ಲಿ ಕೊನೆಗೂ ಮಾಡ್ತಾ ಇದ್ದದ್ದು ಜನದ್ರೋಹ, ಧರ್ಮದ್ರೋಹ, BJPಗೆ ಮಾಡ್ತಾ ಇರುವ ದ್ರೋಹ ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ರಾಜಕಾರಣದಲ್ಲಿ ಎರಡನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೀತಾ ಇದೆ. ಅದರ ಮಧ್ಯೆ ಪ್ರತಿಯೊಂದು ಹಂತದಲ್ಲೂ BSY ಮತ್ತು ವಿಜಯೇಂದ್ರ ಒಟ್ಟಾಗಿ ಹೈಕಮಾಂಡಿನ ಭರವಸೆ ಮತ್ತು ಅವರ ಆದೇಶದ ಮೇರೆಗೆ ಒಳಬಂಡಾಯದ ಶಮನಕ್ಕೆ ತೀವ್ರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಎರಡು ಕ್ಷೇತ್ರ ಬಹಳವಾಗಿ ಕೈಕಚ್ಚುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂತಿಮ ಸ್ಪರ್ಧೆ ಮತ್ತು ಫಲಿತಾಂಶ ಒಂದು ಹಂತದಲ್ಲಿ ನಿರೀಕ್ಷಿತ ಅಂತ ಭಾವಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಅದು ಒಂದು ರೀತಿಯಲ್ಲಿ ಸುಲಲಿತ ಮತ್ತು ಸುರಕ್ಷಿತ ಅನ್ನುವ ಭಾವನೆಯಲ್ಲಿ ಇಲ್ಲ. ಒಂದು ಧಾರವಾಡ, ಇನ್ನೊಂದು ಶಿವಮೊಗ್ಗದಲ್ಲಂತೂ ಈಶ್ವರಪ್ಪನವರು ಒಂದು ರೀತಿಯಲ್ಲಿ ತನ್ನ ಅನುಭವ ಮತ್ತು BJPಯ ಒಂದು 40 ವರ್ಷದ ಒಡನಾಟ, ಪಕ್ಷವನ್ನು ಜೀರೋದಿಂದ ಈ ಮಟ್ಟಕ್ಕೆ ಕಟ್ಟುವಲ್ಲಿ BSY ಜೊತೆ ಹೆಗಲಿಗೆ ಕೊಟ್ಟು ಶ್ರಮಪಟ್ಟಂಥ ಇತಿಹಾಸ ಮತ್ತು ಹೈಕಮಾಂಡಿನ ಶ್ರೀರಕ್ಷೆ ಅನ್ನುವಂಥ ಹೆಸರಿನಲ್ಲಿ ಕರ್ನಾಟಕದ BJPಯ ಮಟ್ಟಿಗೆ ಅವರು ಕೊಡ್ತಾ ಇರುವಂಥ ಒಳಪೆಟ್ಟು ಮತ್ತು ಸಾರ್ವಜನಿಕವಾಗಿ ಅವರು ಸೃಷ್ಟಿಸ್ತಾ ಇರುವಂಥ ಮುಜುಗರ ಅದು ಅತ್ಯಂತ ಅಕ್ಷಮ್ಯ ಅನ್ನುವ ಮಟ್ಟಕ್ಕೆ ಹೋಗಿದೆ. ಎಲ್ಲೋ ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನಗೆ ಟಿಕೆಟನ್ನು ನಿರಾಕರಿಸಿದ ಸಂದರ್ಭದಲ್ಲಿ ಸ್ವತಃ ಮೋದಿಯವರ ಫೋನಿಗೆ ಮತ್ತು ಅವರ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿ ಒಂದು ರೀತಿಯಲ್ಲಿ ತ್ಯಾಗೇಶ್ವರನಾಗಿ ಅವರು ಕಾಣಿಸಿಕೊಂಡು ಈಗ ಜನರ ಒಂದು ಕೆಲವು ವರ್ಗದಲ್ಲಿ ಅವರ ಬಗ್ಗೆ ಒಂದು ಅನುಕಂಪದ ಅಲೆ ಹುಟ್ಟುವ ಮಟ್ಟಕ್ಕೆ ಈಶ್ವರಪ್ಪನವರ ಒಂದು ನಡವಳಿಕೆ ದಾಖಲಾಗಿದೆ. ಅದರ ಜೊತೆಗೆ 40 ವರ್ಷದ ಅವರ ಪಕ್ಷ ಕಟ್ಟುವ ಕೆಲಸದಲ್ಲಿ ಅವರ ಅಹರ್ನಿಶಿ ದುಡಿಮೆ ಅದು ದಾಖಲಾಗಿದೆ. ಆದರೆ ವಿಜಯೇಂದ್ರ ಮತ್ತು ರಾಘವೇಂದ್ರರ ಎದುರು, ಅದರ ಜೊತೆಗೆ ಯಡಿಯೂರಪ್ಪನವರ ಬಗ್ಗೆ ಯಾವುದೇ ಒಬ್ಬ ಸಭ್ಯ ರಾಜಕಾರಣಿ ಬಿಡಿ, ಎದುರು ಪಕ್ಷದ ಕಾಂಗ್ರೆಸ್ನವರು ಕೂಡ ಈ ರೀತಿಯ ಕೀಳುಮಟ್ಟದ ಮಾತುಗಳನ್ನು ಆಡಿಲ್ಲ ಅನ್ನುವ ಮಟ್ಟಕ್ಕೆ ಈಶ್ವರಪ್ಪನವರ ನಾಲಿಗೆ ಹರಿತಾ ಇದೆ. ಏಕವಚನದಲ್ಲಿ ಮಾತಾಡ್ತಾರೆ, ದುಡ್ಡು ಕಾಸಿನ ಬಗ್ಗೆ ಮಾತಾಡ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಕುಟುಂಬ ರಾಜಕಾರಣ ಅಂತಾರೆ. ಇವತ್ತಂತೂ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ವಿಜಯೇಂದ್ರ ಹೇಳಿದ್ದೇನು, ಹಿರಿಯ ರಾಜಕಾರಣಿಗಳು, ಅನುಭವಿ ರಾಜಕಾರಣಿಗಳು, ಅವರು ಪಕ್ಷನಿಷ್ಠರು, ಅವರಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಏಪ್ರಿಲ್ 22 ಹೊತ್ತಿಗೆ ಪ್ರಾಯಶಃ ಅವರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳಬಹುದು, ಆ ನಿರೀಕ್ಷೆ ಇದೆ ಅಂತ ಮಾತಾಡಿದ್ದಾರೆ. ಅದಕ್ಕೆ ಪ್ರಾಯಶಃ ವಿಜಯೇಂದ್ರನಿಗೆ ಯಾರೂ ಕೂಡ ಈ ಮಟ್ಟದಲ್ಲಿ ಏಕವಚನದಲ್ಲಿ ಆಡಬಾರದ ಮಾತುಗಳ ಮೂಲಕ ಯಡಿಯೂರಪ್ಪನವರ ವಿರುದ್ಧ, ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ ಈಶ್ವರಪ್ಪನವರು ಇವತ್ತು ಮತ್ತೆ ಗುಡುಗಿದ್ದಾರೆ. ಅದರ ಕೆಲವು ಝಲಕ್ಕನ್ನು ನೀವು ನೋಡ್ಬೋದು. ಪುಕ್ಸಟೆ ಮಾತು, ವಿಜೇಂದ್ರನ ಮಾತು ನಾನು ಬೆಲೆ ಕೊಡಲ್ಲ. ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. 40 ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ. ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀನು ರಾಜ್ಯ ಅಧ್ಯಕ್ಷ ಆಗಿದೆಯಾ? ನಿನಗೆ ಈ ರೀತಿ ಮಾತಾಡೋಕ್ಕೆ ನಿನ್ನ ಯೋಗ್ಯತೆಯೇ ಇಲ್ಲ. ಶಿವಮೊಗ್ಗ ನಗರಕ್ಕೆ, ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು, ನಗರ ಜನಕ್ಕೆ ಗೊತ್ತು.
ಶಿವಮೊಗ್ಗ ನಗರ ಜನನೂ ನಿಂಗೆ ಗೊತ್ತಿಲ್ಲ. ಹಂಗಾಗಿ ಹಗುರವಾಗಿ ಮಾತಾಡಿದ್ರೆ ಈ ಬೇರೆ ಭಾಷೆನಲ್ಲಿ ಮತ್ತೆ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ಬಚ್ಚ ನೀನು, ಆಯ್ತಾ? ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ. ಶಿಸ್ತು ಕ್ರಮ ಅವಂತ ಇರ್ತವೆ. ಇಂಡಿಪೆಂಡೆಂಟ್ ಅನ್ನು ಎತ್ಕೊಂಡು ಬಂದ್ರೆ ಶಿಸ್ತು ಕ್ರಮ ತಗೊಳೋದು ಏನು ಬಂತು? ಈ ಪಾರ್ಟಿಯಿಂದ ಹೊರಗೆ ಬಂದೇ ಆಯ್ತು ಅರ್ಥ. ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದ್ರ ಅರ್ಥವೂ ಅವನಿಗೆ ಗೊತ್ತಿಲ್ಲ. ರಾಜ್ಯ ಅಧ್ಯಕ್ಷನಿಗೆ, BJP ರಾಜ್ಯಾಧ್ಯಕ್ಷನಿಗೆ ನಾನು BJP ಬಿಟ್ಟು ಪಕ್ಷೇತರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು. ಪಕ್ಷೇತರ ನಾನು BJPಲಿ ಇಲ್ಲ, ಏನು ಕ್ರಮ? ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ, ಬಿಡೋದ್ರ ಸರಿ. ನೀನು ಬಚ್ಚ, ನಿನಗೇನು ಅನುಭವ ಇದೆ? ನೀನು ಯಾರು? ನೀನು ಯಾವ ಬಲದಿಂದ ಇವತ್ತು ಇಷ್ಟು ಮಾತಾಡ್ತಾ ಇದ್ದಿ? ನೀನು ಇದೇ ರೀತಿಯಲ್ಲಿ ಮಾತಾಡ್ತಾ ಮುಂದೆ ಬಂದರೆ ನಾನು ನಿನಗೆ ಬೇರೆಯೇ ಭಾಷೆಯನ್ನು ಬಳಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಆಡ್ತಾರೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬ ರಾಜಕಾರಣವನ್ನು ಮೋದಿಯವರು ಸೆಂಟ್ರಲಲ್ಲಿ ಹೇಗೆ ವಿರೋಧಿಸ್ತಾ ಇದ್ದಾರೋ, ನಾನು ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣದ ವಿರುದ್ಧ ಹೋರಾಡ್ತಾ ಇದ್ದೇನೆ ಅಂತ ಮಾತಾಡ್ತಾರೆ. ಆಯಿತು, ಈಗ ಇದೇ ಕಾಂಟೆಸ್ಟಲ್ಲಿ ಯತ್ನಾಳ್ ಇವರ ಸ್ನೇಹಿತ. ಯತ್ನಾಳ್ ಅವರು ಇವತ್ತಿಗೂ ಅವರ ಚಾಳಿಯನ್ನು ಬಿಟ್ಟಿಲ್ಲ. ಮಾತೆತ್ತಿದ್ರೆ ಮೋದಿ ಪ್ರಧಾನಿ ಅಂತಾರೆ, ಆದರೆ ಬುಡಕ್ಕೆ ಕತ್ತರಿ ಹಾಕುವ ಕೆಲಸ ಮಾಡ್ತಾರೆ. ಇದು ಯಾವ ರೀತಿಯ ರಾಜಕಾರಣ ನಮಗೂ ಅರ್ಥ ಆಗಲಿಲ್ಲ. ಮಾತೆತ್ತಿದ್ರೆ ಹೈಕಮಾಂಡು ನಮ್ಮ ಪರವಾಗಿದೆ, ಕೇಂದ್ರದಲ್ಲಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿ ಮೋದಿಯವರಾಗಬೇಕು, ಅದು ನಮ್ಮ ಆಶಯ ಅಂತ ಹೇಳ್ತಾನೆ. ನೀವು ಮರ ಹತ್ಕೊಂಡು ಬುಡ ಕಡಿಯುವ ಕೆಲಸ ಮಾಡ್ತಾ ಇದ್ದೀರಿ. ಕುಟುಂಬ ರಾಜಕಾರಣ ಅಂತೀರಿ. ಆಯಿತು, ಇಷ್ಟು ಕಾಲ ಎಲ್ಲೋಗಿತ್ತು? ಮಗನಿಗೆ, ಕಾಂತೇಶನಿಗೆ ಟಿಕೆಟು ಸಿಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವ 15 ದಿನದ ಮೊದಲು ದಾಖಲೆಯ ಮತದಲ್ಲಿ ರಾಘವೇಂದ್ರನನ್ನು ನಾವು ಗೆಲ್ಲಿಸಬೇಕು, ಗೆಲ್ತಾರೆ, ಅವರ ಅಭಿವೃದ್ಧಿ ಕಾರ್ಯಗಳೇ ಅವರನ್ನು ಗೆಲ್ಲಿಸಲಿಕ್ಕೆ ಇರುವಂಥ ಮಹಾ ಒಂದು ಸೂತ್ರಸಂಧಾನ ಅನ್ನುವಂಥ ಮಾತನ್ನು ಆಡಿದ್ದು ದಾಖಲೆಯಲ್ಲಿದೆ. ಅದೇ ಕಾಂತೇಶ್ ಅವರಿಗೆ ಹಾವೇರಿಯಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತ ಅಂದ ತಕ್ಷಣ ನಿಮ್ಮ ಈ ವಿಶ್ವರೂಪ, ಈ ಒಡ್ಡರ ರೂಪ, ಕುರುಬ ಜನಾಂಗದ ಮಹಾನ್ ನಾಯಕನಾಗಿ ಇವತ್ತು ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣದ ವಿರುದ್ಧ ಗುಡುಗುವಿಕೆ, ಇವೆಲ್ಲವೂ ಗುಡುಗು ಸಿಡಿಲು ಆರಂಭ ಆಯಿತು. ಅದು ಯಾವ ಮಟ್ಟಕ್ಕೆ ಬಂತು? ಮೋದಿಯವರು ಶಿವಮೊಗ್ಗಕ್ಕೆ ಬಂದಾಗಲೂ ಕೂಡ ಅವರಿಗೆ ಬೆನ್ನು ಹಾಕು ಕೂತ್ಕೊಳ್ಳುವಂಥ ಒಂದು ಆ ರಾಜಕೀಯದ ಅಂಗಳದಲ್ಲಿ ಯಾರೂ ಬಹುಶಃ ಈ ರೀತಿಯ ಒಂದು ದುರಹಂಕಾರವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ವೇನು? ಆ ಮಟ್ಟಕ್ಕೆ ಒಂದು ದುರಹಂಕಾರವನ್ನು ತಾವು ತೋರಿಸಿದ್ರಿ. ಆದರೆ ಬಾಯಲ್ಲೇನು? ಅದೇ ಕೈಯಲ್ಲಿ ನಮಸ್ಕಾರ, ಬಗಲಲ್ಲಿ ದೊಣ್ಣೆ. ಮಾತೆತ್ತಿದ್ರೆ ಮೋದಿಯವರ ಫೋಟೋ ಹಾಕ್ಕೊಂಡೇ ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಿ. ಪಕ್ಷದಿಂದ ನಾನು ಹೊರಗಡೆ ನಿಂತಿದ್ದೇನೆ, ಸ್ವತಂತ್ರ ಅಭ್ಯರ್ಥಿ, ಇವನು ಬಚ್ಚ, ಇವನು ರಾಜ್ಯಾಧ್ಯಕ್ಷ, ಅಪ್ಪನ ಬಲದಿಂದ ಇವರು ರಾಜ್ಯಾಧ್ಯಕ್ಷ ಆಗಿದ್ದಾನೆ, 6 ತಿಂಗಳ ಕೇಂದ್ರದಲ್ಲಿ ಹೋಗಿ ಒತ್ತಡ ಹೇರಿ ರಾಜ್ಯದ ಅಧ್ಯಕ್ಷತೆಯನ್ನು ಪಡ್ಕೊಂಡಂಥವನು ಅಂತಿರಲ್ಲ. ಹಾಗಾದರೆ ನೀವೇನು ತೆಪ್ಪುಗುದುತ್ತಾ ಇದ್ದೀರಿ? ನೀವು 40 ವರ್ಷದ ಹಿರಿಯ ರಾಜಕಾರಣಿ, ಅದರಲ್ಲೂ ನೀವು ತ್ಯಾಗ ಮಾಡಿದ್ದೀರಿ. ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯವರು ಸ್ವತಃ ನಿಮಗೆ ಫೋನ್ ಮಾಡಿದರು, ನೀವು ಸೆಂಟ್ರಲ್ಲಿಗೆ ಹೋಗಿ ಹೈಕಮಾಂಡ್ನೊಟ್ಟಿಗೆ ಮಾತಾಡಿ ರಾಜ್ಯದಲ್ಲಿ ಇಲ್ಲಿ ಕುಟುಂಬ ರಾಜಕಾರಣ ಮೇರೆ ಮೀರ್ತಾ ಇದೆ, ಯಡಿಯೂರಪ್ಪನವರು ತುಂಬ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅವರ ಮಕ್ಕಳದೇ ರಾಜಕೀಯ ಆಗ್ತಾ ಇದೆ, ನಿಷ್ಠಾವಂತರಿಗೆ ತೊಂದರೆ ಆಗ್ತಾ ಇದೆ, ಹಿಂದುತ್ವವಾದಿಗಳಿಗೆ ತೊಂದರೆ ಆಗ್ತಾ ಇದೆ, ಆದ್ದರಿಂದ ನೀವು ನನಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಅದರೊಟ್ಟಿಗೆ ನಿಮ್ಮ ಯತ್ನಾಳನ್ನು ಕರ್ಕೊಂಡು ಹೋಗ್ಬೋದಿತ್ತು, CT ರವಿಯನ್ನು ಕರ್ಕೊಂಡು ಹೋಗ್ಬೋದಿತ್ತು, ಎಲ್ಲರಿಗೂ ಒಂದು ಲೀಡರ್ಶಿಪ್ಪನ್ನು ಮಾಡಬಹುದಿತ್ತಲ್ಲ. ಗೂಳಿಹಟ್ಟಿ ರಾಜಶೇಖರಿಗೆ ನಿಮ್ಮ ಬಲದಲ್ಲೇ ಕೂತಿದ್ದಾರೆ. ಪ್ರತಿಯೊಂದು ಇಡೀಯದಾದಂಥ KJPಯಿಂದ ಇವತ್ತಿನವರೆಗೆ ಯಾವಾಗಲೆಲ್ಲ ಯಡಿಯೂರಪ್ಪನವರನ್ನು ದೂರ ಇಟ್ಟು ರಾಜಕೀಯ ಮಾಡಬೇಕು ಅಂತ ಹೊರಟಾಗೆಲ್ಲ ನೀವೆಲ್ಲರೂ ಎಲ್ಲಿಯೂ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಲ್ಲ. 2 ಸೀಟನ್ನು ಸರಿಯಾಗಿ ಗೆಲ್ಲಿಸ್ಕೊಂಡು ಬರುವಂಥ ತಾಕತ್ತನ್ನು ತೋರಿಸಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತ್ಯಾಗ ಮಾಡಿದ್ರಿ ಸೀಟನ್ನು, ಓಕೆ, ಯಡಿಯೂರಪ್ಪನವ್ರನ್ನ ಹೊರಗಡೆ ಇಡಲಾಯಿತು, ವಿಜೇಂದ್ರನ್ನ ಹೊರಗಡೆ ಇಡಲಾಯಿತು, BL ಸಂತೋಷ್ ಅವರ ಹೇಳಿದವರಿಗೆ ಟಿಕೆಟ್ ಕೊಡಲಾಯಿತು, ನಿಮ್ಮಂಥವ್ರನ್ನೆಲ್ಲ ಅಖಾಡಕ್ಕೆ ಇಳಿಸಲಾಯಿತು. ಏನು ತಂದ್ರಿ? ಕೊನೆಗೂ ಮತ್ತೇನು ಹೇಳಿದ್ರಿ? ಅಲ್ಲಿಯೂ ಕೂಡ ಒಳಪೆಟ್ಟು ಕೊಟ್ಟದ್ದು ಯಡಿಯೂರಪ್ಪನ ಗ್ಯಾಂಗು,
ಒಳಪಟ್ಟು ಕೊಟ್ಟದ್ದು ವಿಜಯೇಂದ್ರನ ಗ್ಯಾಂಗು. ಅಂದರೆ ಸೋತಾಗ ನಿಮಗೆ ತೊಂದರೆ ಆದಾಗ ಅದೆಲ್ಲವನ್ನ ಯಡಿಯೂರಪ್ಪನ ಮೇಲೆ ಹಾಕ್ತೀರಿ, ಅದೇ ಗೆಲುವನ್ನು ಬಂದಾಗ ನಾವು ಅಂತ ಉಬ್ಬಿಕೊಂಡು ಬರ್ತೀರಿ. ಈಗಲೂ ಅಷ್ಟೇ, ಒಂದೊಮ್ಮೆ 14, 16, 18 ಗೆದ್ದು 22, 24ರ ಗಡುವನ್ನು 24ರ ಚುನಾವಣೆಯಲ್ಲಿ ದಕ್ಷಿಣದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಒಮ್ಮೆ BJP ಪಡೆಯಲಿಲ್ಲ ಅಂತಾದರೆ BJPಯ ಒಳಗಡಿದ್ದು ಯತ್ನಾಳು, ನೀವು, CT ರವಿ ಎಲ್ಲರೂ ಕೂಡ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇಷ್ಟು ಹೀನಾಯವಾಗಿ ರಾಜಕಾರಣವನ್ನು ಮಾಡಿ, ಇಷ್ಟು ವಿರೋಧ ಪಕ್ಷಕ್ಕೆ ಅಸ್ತ್ರದ ಮೇಲೆ ಅಸ್ತ್ರವನ್ನು ಕೊಟ್ಟು ನೀವು ಪಕ್ಷಕ್ಕೆ ಮುಜುಗರ ತರುವಂಥ ಕೆಲಸವನ್ನು ಮಾಡ್ತಾ, ಇಡೀ ಕಾರ್ಯಕರ್ತರನ್ನು ದಿಕ್ಕು ತಪ್ಪಿಸ್ತಾ ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಬಿಡಬೇಕಾದ ಬಾಣ, ಬಿಡಬಾರದ ಬಾಣ ಎಲ್ಲವನ್ನೂ ಅವರ ಕುಟುಂಬದ ಮೇಲೆ, ಯಡಿಯೂರಪ್ಪನ ಮೇಲೆ ಬಿಡ್ತಾ ಇದ್ದೀರಿ. ಆದರೂ ಕೂಡ ಈ ಸಾಮೂಹಿಕವಾದಂಥ ಒಳಪೆಟ್ಟನ್ನು ಎದುರಿಸಿ ಅವರು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ 20ರ ಗಡಿಯನ್ನು ದಾಟಿ ಸೀಟು ಬಂತು ಅಂತಾದರೆ ಅದನ್ನು ಸಂಪೂರ್ಣವಾಗಿ ಮೋದಿ ಮತ್ತು ರಾಮನ ಪ್ರಭಾವ ಇವರದ್ದೇನೂ ಇಲ್ಲ ಅಂತೀರಿ. ಅದೇ 14, 16, 18ಕ್ಕೆ 20ರ ಗಡಿಯ ಒಳಗಡೆ ನಿಂತರೆ ಸಂಪೂರ್ಣವಾಗಿ ಯಡಿಯೂರಪ್ಪನನ್ನು, ವಿಜಯೇಂದ್ರನನ್ನು, ರಾಘವೇಂದ್ರನನ್ನು ಸಂಪೂರ್ಣವಾಗಿ ಹಣಿಲಿಕ್ಕೆ ಈಗಲೇ ಸೂತ್ರ ರೆಡಿಯಾಗಿದೆ. ಯಾವ ರಾಜಕಾರಣ ಇದು? ಹೈಕಮಾಂಡು ಏನು ಕಣ್ಮುಚ್ಚಿ ಕೂತಿದೆ? ಈ ಕಾದು ನೋಡುವ ತಂತ್ರ ಏನು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಈಶ್ವರಪ್ಪನವರ ಉಚ್ಚಾಟನೆಗೆ ವಾರ್ನಿಂಗ್ ಬರ್ತಾ ಇದೆ. 22ರ ಒಳಗೆ ನೀವು ನಾಮಪತ್ರವನ್ನು ಹೊರಗಡೆ ವಾಪಸ್ ತಗೊಂಡ್ರೆ ಓಕೆ, ಇಲ್ಲದೇ ಇದ್ದರೆ ನಿಮ್ಮನ್ನು ಉಚ್ಚಾಟಿಸಲಾಗುವುದು ಅನ್ನುವಂಥ ಸೂಚನೆ ಕೂಡ ಬರ್ತಾ ಇದೆ. ಯತ್ನಾಳಂತೂ ಹಗ್ಗ ಇಲ್ಲದೇ ಇದ್ದ ಗೂಳಿಯ ಹಾಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಬೇರೆ ಮಾತಾಡಿದ್ದಾರೆ, ಅವರ ಮಾತನ್ನು ಕೇಳಿಸ್ಕೊಳ್ಳಿ. ವಿಜಯೇಂದ್ರನ ಮೇಲೆ ರಾಜಾಹುಲಿ ಅಂತ ಹೇಳ್ತಾ ವ್ಯಂಗ್ಯ, ಕಟೋಕ್ತಿ, ಚಾಟೋಕ್ತಿ ಎಲ್ಲವನ್ನೂ ಅವರು ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಕರ್ನಾಟಕದ ರಾಜಾಹುಲಿ ಕೂಡಿ ಮಾಡಬೇಕು ಅವರು ಸರ್. ಅವರು ಲೋಕಸಭಾ ಕ್ಷೇತ್ರದಾಗ ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ BJP ಒಳಗೆ, ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕತ್ತಾರ. ಅದು ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು. ಆದರೆ ಎಲ್ಲ ಒಳಗೆ ಕಾಂಗ್ರೆಸ್ನ ಏಜೆಂಟ್ರ ಕೆಲಸ ಮಾಡ್ತಾರೆ. ಅವ್ರಿಗೆ ವಿಜಯೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕು, ಇಲ್ಲಕಂದ್ರೆ ಅವ್ರನ್ನ ರಾಜೀನಾಮೆ ತೊಗೊಂಡು ಅವ್ರು ಮುಕ್ತ ಮಾಡಿದ್ರು. ಇಲ್ಲಾಂದ್ರೆ ವಿಜಯೇಂದ್ರನೇ ತಪ್ಪಿದಸ್ತಾಗ್ತಾರೆ. ಮುಂದಿನ ದಿವಸ ಕ್ರಮ ಮಾಡಬೇಕು. ಅವ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕತ್ತಾರೆ. ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡೋದು ಆರೋಪದ. ಆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ವಿಜಯೇಂದ್ರನೇ ತಲೆಗಡ್ಡೆ ಆಗ್ಬೇಕಾಗ್ತದೆ. ಮುಂದೆ ಎಚ್ಚರಿಕೊಳ್ಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ಅವರೇನು ಪಕ್ಷದ ವಿರುದ್ಧ ಎಂದೂ ಮಾತಾಡಿಲ್ಲ. ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟುಕೊಡ್ತಾರೆ. ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದರ ಮಾತೃ ಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ, 3 ಮಂದಿ ಕೂಡಿ ಗೌರವ ಕೊಡೋದು ಕಲೀಲಿ. ನಾನು ಮುಖ್ಯಮಂತ್ರಿ ಆದರೆ ಅಂತ ಶಾಲಾ ಮಕ್ಕಳ ಭಾಷಣ ಮಾಡುವಾಗೆ ಪ್ರತಿ ಕಡೆ ಮಾತಾಡ್ತಾರೆ. ನಾನು ವಿಜಾಪುರವನ್ನು ಸಿಂಗಾಪುರ ಮಾಡಿದ್ದೇನೆ ಅಂತಾರೆ. ನಿನ್ನೆ ಒಬ್ಬರು ನಾನು ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ವಿಜಾಪುರದವರೇ ಒಬ್ಬರು ಡ್ರೈವರ್ ಸಿಕ್ಕಿದ್ರು. ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದಿಷ್ಟು ಮಾಡಿದ್ದಾರೆ ಅಂತಾರೆ. ಸಿಂಗಾಪುರದ ಬಗ್ಗೆ ಅವರು ಏನು ಮಾತಾಡೋದು ಕಾಣಲಿಲ್ಲ ನನಗೆ. ಅಂದರೆ ಈಗ ರಾಘವೇಂದ್ರ ಅಥವಾ ವಿಜಯೇಂದ್ರ ಏನನ್ನ ಹೇಳಿದ್ದಾರೆ? ಆಯಿತು, ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಿಂತಿದ್ದೀರಿ, ನೀವು BJPಯ ವಿರುದ್ಧ ನಿಲ್ತಿದ್ದೀರಿ, ಆದ್ದರಿಂದ ನೀವು ಮೋದಿ ಪ್ರಧಾನಿ BJPಯ ಒಂದು ಮಹಾನಾಯಕ, ಆ ನಾಯಕನ ಭಾವಚಿತ್ರವನ್ನು ನೀವು ಬಳಸುವಾಗಿಲ್ಲ. ಇದರಲ್ಲಿ ತಪ್ಪೇನಿದೆ? ನೀವೇ ಹೇಳ್ತೀರಿ ಸ್ವತಂತ್ರ ಅಭ್ಯರ್ಥಿ, ನಾನು BJPಯಿಂದ ಹೊರಗೆ ಬಂದಾಗಿದೆ, ಇವರು ಉಚ್ಚಾಟಿಸೋದೇನು ಅಂತ ಕೇಳ್ತೀರಿ. BJPಯಿಂದ ಹೊರಗಡೆ ಬಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದೀರಿ ಅಂತಾದರೆ ನೀವು ಮೋದಿಯವರ ಭಾವಚಿತ್ರವನ್ನು ಯಾವ ನೈತಿಕತೆಯಲ್ಲಿ ಬಳಸ್ತೀರಿ? ಹಿರಿಯ ರಾಜಕಾರಣಿಗಳು, ನೀವು ಉತ್ತರ ಕೊಡಬೇಕಲ್ಲ ಇದಕ್ಕೆ. ಆಯಿತು, ನಿಮಗೆ ಅನ್ಯಾಯ ಆಗಿದೆ, ನಿಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ಎಲ್ಲ ಓಕೆ. ಕುಟುಂಬದ ರಾಜಕಾರಣ ಅಂತಂದವರು ನೀವು ಕುಟುಂಬಕ್ಕಾಗಿ, ನಿಮ್ಮ ಮಗನಿಗಾಗಿ ಟಿಕೆಟ್ಗಾಗಿ ಹೋರಾಟಕ್ಕೆ ನಿಂತಿದ್ದೀರಲ್ಲ. ಬೇರೆ ಒಬ್ಬ ಕಾರ್ಯಕರ್ತನನ್ನು ನಿಲ್ಲಿಸಿ ನೀವು ಅದರ ಪರವಾಗಿ ಹೋರಾಟ ಮಾಡಿದ್ದಿದ್ರೆ ಇವತ್ತು ಈಶ್ವರಪ್ಪನವ್ರ ಪರವಾಗಿ ಮಾಧ್ಯಮವೂ ಇರ್ತಾಯಿತ್ತು, ಜನರು ಇರ್ತಾಯಿದ್ರು, ಎಲ್ಲರೂ ಇರ್ತಾಯಿದ್ರು.
ಆದರೆ ಪಕ್ಷದ ಎಲ್ಲವನ್ನೂ ಅನುಭವಿಸಿ, ಪಕ್ಷದಿಂದ ಎಲ್ಲವನ್ನೂ ಪಡೆದು, ಯಡಿಯೂರಪ್ಪನವರ ಕೃಪೆಯ ಆಶೀರ್ವಾದದಿಂದಲೇ ಎಲ್ಲವನ್ನೂ ಪಡೆದು ಇವತ್ತು ಯಡಿಯೂರಪ್ಪನವರಿಗೆ ಗೂಟ ಇಡುವ ಕೆಲಸ ಮಾಡ್ತಾ ಇದ್ದೀರಲ್ಲ, ಹಿಂಬದಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡುವ ಕೆಲಸ ಮಾಡ್ತಾ ಇದ್ದೀರಲ್ಲ. ಕುಟುಂಬ ರಾಜಕಾರಣ ಅಂತ ಅವರ ಕುಟುಂಬದ ರಾಜಕಾರಣದ ವಿರುದ್ಧ ಮಾತಾಡುವವರು ನೀವು ಯಾವ ರಾಜಕಾರಣವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ? ಹೈಕಮಾಂಡು ಅಂತೀರಿ, ಅವರ ಆಶೀರ್ವಾದ ಇದೆ ಅಂತೀರಿ, ಅವರೇ ನನಗೆ ಇಂಡೈರೆಕ್ಟಾಗಿ ನಿಲ್ಲಲಿಕ್ಕೆ ಪ್ರೋತ್ಸಾಹ ಅಂತೀರಿ. ಅಮಿತ್ ಶಾ ಕರೆದು ಕ್ಯಾಕರ್ಸ್ ಉಗಿದು ನಿಮಗೆ ಯಾವುದೇ ರೀತಿಯಲ್ಲೂ ಸಂದರ್ಶನವನ್ನು ಕೊಡೋದಿಲ್ಲ ಅಂಥೇಳಿ ನಿಮ್ಮನ್ನು ಕಳಿಸಿ ಅವಮಾನ ಮಾಡಿದರೂ ಕೂಡ ಅದು ನನಗೆ ಆಶೀರ್ವಾದ ಅಂತ ಭಾವಿಸ್ತೀರಿ. 40 ವರ್ಷದ ಹಿರಿಯ ರಾಜಕಾರಣಿಗಳು ನೀವು. ಹೈಕಮಾಂಡಿನ ಮೇಲೆ ಒಂದು ಪ್ರಭಾವವನ್ನು ಇಟ್ಕೊಳ್ಳುವಷ್ಟು ನಿಮಗೆ ರಾಜಕಾರಣ ಮಾಡಲಿಕ್ಕೆ ಆಗಿಲ್ಲ ಅಂತಾದರೆ ಇವತ್ತಿನ ಈ ಇಳಿ ವಯಸ್ಸಲ್ಲೂ ಕೂಡ KJP ಕಟ್ಟಿ ಹೊರಗಡೆ ಒಳಗೆ ಬಂದರು. ಆಮೇಲೆ ಅವರನ್ನು ಆಪರೇಷನ್ ಕಮಲ ಮಾಡಿ ಮತ್ತೆ ಅಧಿಕಾರಕ್ಕೆ ತಂದರು. ಆವಾಗಲೂ ಕೊನೆಗೆ ನೀವೆಲ್ಲರೂ ಸೇರಿ ಅವರನ್ನು BL ಸಂತೋಷ್ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪನವರನ್ನು ಅತ್ಯಂತ ಹೀನಾಯವಾಗಿ ಅಧಿಕಾರದಿಂದ ಇಳಿಸಿದ್ರಿ. ಮಗನಿಗೆ ಯಾವುದೇ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ. ಈ ಎಲ್ಲ ಅವಮಾನವನ್ನು ಸಹಿಸಿಯೂ ಕೂಡ ಇವತ್ತೂ ಅವರು ಹೈಕಮಾಂಡಿನೊಟ್ಟಿಗೆ ತನ್ನ ಪ್ರಭುತ್ವವನ್ನು ಸಾಧಿಸಿದ್ದಾರೆ ಅಂತಾದರೆ ಅದು ನಾಯಕತ್ವದ ಗುಣ ಅಲ್ಲದೆ ಇನ್ನೇನು? ಭ್ರಷ್ಟಾಚಾರ ಅಂತೀರಿ. ಭ್ರಷ್ಟಾಚಾರ ಯಾರ ಮನೆ ಬುಡದಲ್ಲಿಲ್ಲ, ಯಾರ ಕಾಲು ಬುಡದಲ್ಲಿಲ್ಲ. ಇಡೀ ರಾಜಕೀಯದಲ್ಲಿ ಬಂದವರು ಇವತ್ತು ಸಾವಿರಾರು ಕೋಟಿ ಆಸ್ತಿ, ಸಾವಿರಾರು ಕೋಟಿ ಜಮೀನು ಎಲ್ಲ ಮಾಡ್ತೀರಿ ಅಂತಾದರೆ ಎಲ್ಲಿಂದ ಹಣ? ಅದು ಯಾರು ಶುದ್ಧ ರಾಜಕಾರಣಿಗಳಿದ್ದೀರಿ? ತೋರಿಸಿ ನೋಡೋಣ. ನಿಮ್ಮ ಶುದ್ಧತೆಯ ಮ್ಯಾನಿಫೆಸ್ಟೋ, ನಿಮ್ಮ ಶುದ್ಧತೆಯ ಇದು ರೇಂಜು ಯಾವ ಮಟ್ಟದಲ್ಲಿದೆ ಅಂತ ಸಾರ್ವಜನಿಕವಾಗಿ ಎದೆ ತಟ್ಟು ಹೇಳಿ ನೋಡೋಣ. ಯತ್ನಾಳ್ ಹೇಳ್ತಾರಲ್ಲ, ಯತ್ನಾಳ್ನ ಫ್ಯಾಕ್ಟ್ರಿ ಮೇಲೆ ಏನಾಯಿತು? ಯತ್ನಾಳ್ ಅವ್ರ ಮೇಲೆ ಕೇಸಿಲ್ವೇ? ಈಶ್ವರಪ್ಪನವ್ರು ನೀವು ಪ್ರಾಮಾಣಿಕರೇನು? ಒಂದು ಪಕ್ಷದ ಶಿಸ್ತನ್ನು ಉಲ್ಲಂಘಿಸುವಂಥ ಕಾರ್ಯಕರ್ತ ಆದರೇನು, ಹಿರಿಯ ರಾಜಕಾರಣಿ ಆದರೇನು, 40 ವರ್ಷದ ರಾಜಕಾರಣಿ ಆದರೇನು, ಪಕ್ಷ ಕಟ್ಟಿದವರಾದ್ರೇನು, ಎಲ್ಲರಿಗೂ ಒಂದೇ ನೀತಿ ತಾನೆ. ಇಂಥ ಕ್ರೂಷಲ್ ಟೈಮು, 3ನೇ ಬಾರಿ ಪ್ರಧಾನಿ ಆಗಬೇಕಾದಂಥ ಅನಿವಾರ್ಯತೆ ಇದೆ ಈ ದೇಶಕ್ಕೆ. ಕಾಂಗ್ರೆಸ್ಸಿನವರು ಇಲ್ಲ ಸಲ್ಲದ ಎಲ್ಲ INDA ಕೂಟ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಜನತಾದಳದೊಟ್ಟಿಗೆ ನೀವು ಮೈತ್ರಿ ರಾಜಕಾರಣ ಮಾಡಿಕೊಂಡ ಕಾರಣಕ್ಕಾಗಿ DKಶಿ, ಸಿದ್ದರಾಮಯ್ಯನವರು, ಖರ್ಗೆ ಅವರು ಎಲ್ಲರೂ ಸೇರಿ ಎಲ್ಲೆಲ್ಲಿ ಸಿಗುತ್ತದೋ ಅಲ್ಲಲ್ಲಿ ಹಣಿಲಿಕ್ಕೆ ನೋಡ್ತಾ ಇದ್ದಾರೆ. ಆಪರೇಷನ್ಗೆ ಕಾಂಗ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಬುಡಕ್ಕೆ ಕೊಡ್ಲಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧಿಕಾರದಲ್ಲಿದ್ದಂಥ ರಾಜಕಾರಣಿಗಳು. ಅದರ ಮಧ್ಯೆ ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರು ಏನಕ್ಕೇನ ನಾವು ಯಡಿಯೂರಪ್ಪನವರನ್ನು ಹಣದೇ ಸಿದ್ಧ ಅನ್ನುವ ಕಾರಣಕ್ಕಾಗಿ ನೀವು ಯಡಿಯೂರಪ್ಪನವರ ಹೆಸರಿನಲ್ಲಿ BJPಗೆ ದ್ರೋಹ ಮಾಡ್ತಾ ಇದ್ದೀರಿ, ಮೋದಿಗೆ ದ್ರೋಹ ಮಾಡ್ತಾ ಇದ್ದೀರಿ, ಹೈಕಮಾಂಡಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಹೈಕಮಾಂಡಿನಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸುವ ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಇದ್ದಂಥ ನಿಮ್ಮಂಥವರು ನೀವು ಯಡಿಯೂರಪ್ಪನವರ ಹೆಸರಲ್ಲಿ ಕೊನೆಗೂ ಮಾಡ್ತಾ ಇದ್ದದ್ದು ಜನದ್ರೋಹ, ಧರ್ಮದ್ರೋಹ, BJPಗೆ ಮಾಡ್ತಾ ಇರುವ ದ್ರೋಹ. ಇದು ಇಡೀ ದೇಶವನ್ನು ಅಭಿವೃದ್ಧಿ ರಾಜಕಾರಣದಲ್ಲಿ ಒಂದು ಹೊಸ ಮನ್ವಂತರಕ್ಕೆ, ಹೊಸ ಶಕೆಗೆ ಮುಖ ಮಾಡಿ 2047ರ ಕನಸು ಕಾಣ್ತಾ ಇರುವಂಥ ಸಂಕಲ್ಪ ಪತ್ರ ಅಂತ ಹೇಳಿ ಕಾಂಗ್ರೆಸ್ಸಿನವರಿಗೆ ಮುಖಕ್ಕೆ ಜಾಡಿಸುವ ಹಾಗೆ ಅಭಿವೃದ್ಧಿಶೀಲ ಭಾರತದ ಒಂದು ನೀಲ ನಕ್ಷೆಯನ್ನೇ ಜನರೆದುರು ಇಟ್ಟಂಥ ಒಂದು ಸುಭಗ ರಾಜಕಾರಣದ ಪ್ರತೀಕ ಅಂತ ನಾವು ಭಾವಿಸುವ ಹಾಗೆ ಸಂಕಲ್ಪ ಪತ್ರವನ್ನು ತೆರೆದಿಟ್ಟಂಥ ಮೋದಿಯವರಿಗೆ ನಿಮ್ಮ ಇಲ್ಲಿಯ ಎಲ್ಲ ಕೆಸರು, ಕೊಳೆ, ನಿಮ್ಮ ವೈಮನಸ್ಸು ಎಲ್ಲವನ್ನ ಮೀರಿ ಈ ಒಂದು ಬಾರಿ ನಾವು ಮೋದಿಯವರ ಕೈಯನ್ನು ಬಲಪಡಿಸೋಣ, 28ಕ್ಕೆ 28 ಗೆಲ್ಲಿಸಿ ಕಳಿಸೋಣ. ಆಮೇಲೆ ಬೇಕಾದರೆ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ ಸಾಮೂಹಿಕವಾಗಿ ನಾವು ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಿದ್ರೆ ಇವತ್ತು ನೀವು ಮಾಡುವಂಥ ಆಟ, ನೀವು ಆಡ್ತಾ ಇರುವಂಥ ಮಾತು ಎಲ್ಲವೂ ಎಲ್ಲಿ ತೊಂದರೆ ಆಗ್ತಾ ಇದೆ, ಯಾರಿಗೆ ತೊಂದರೆ ಆಗ್ತಾ ಇದೆ ಅನ್ನುವ ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲ ಈಶ್ವರಪ್ಪನವರಿಗೆ, ಯತ್ನಾಳ್ ಅಂತವರಿಗೆ. ಅದು ಸಂಪೂರ್ಣವಾಗಿ BJPಯ ಮೇಲೆ ಮತ್ತು ಈ ದೇಶಭಕ್ತರ ಒಂದು ಪಕ್ಷದ ಮೇಲೆ, ಮೋದಿಯವರ ಮೇಲೆ ಪರಿಣಾಮ ಬೀರ್ತದೆ. ಒಮ್ಮೆ ದಕ್ಷಿಣದಲ್ಲಿ ಇವತ್ತು ಕಾಂಗ್ರೆಸ್ಸು ಇಲ್ಲಿ ಡಬಲ್ ಡಿಜಿಟನ್ನು ಪಡೆದರೆ ಕರ್ನಾಟಕದಲ್ಲಿ BJP ಹಿನ್ನಡೆಯ ಆದರೆ ಅದಕ್ಕೆ ಈ ಮೀರ್ ಸಾಧಕರಂತೆ ವರ್ತಿಸ್ತಾ ಇರುವಂಥ ನಿಮ್ಮಂಥವರೇ ಕಾರಣರಾಗ್ತಾ ಇದ್ದೀರಿ. 100ಕ್ಕೆ 100 ಇದು. ಪಕ್ಷ ರಾಜಕೀಯ ಇದ್ದೇ ಇರ್ತದೆ, ವೈಯಕ್ತಿಕ ರಾಜಕೀಯ ಇದ್ದೇ ಇರ್ತದೆ, ಕುಟುಂಬ ರಾಜಕಾರಣ ಇದ್ದೇ ಇರ್ತದೆ.
ಟಿಕೆಟ್ಗಾಗಿ ಹೊಯ್ದಾಟ ಇದ್ದೇ ಇರ್ತದೆ. ಕಾಂಗ್ರೆಸ್ ಏನು ಅದಕ್ಕೆ ಹೊರತಾಗಿಲ್ಲ, ಜನತಾದಳ ಹೊರತಾಗಿಲ್ಲ. BJP ಹಣೆ ಬರುವ ಒಂದೇ, ಕಾಂಗ್ರೆಸ್ಸಿನ ಹಣೆ ಬರುವ ಒಂದೇ. ಎಲ್ಲವೂ ಒಳಪೆಟ್ಟುಗಳ ಒಂದು ದೊಡ್ಡ ಗುಂಪೇ ಇದೆ ಇಲ್ಲಿ. ಆದರೆ ನಾನು ಹೇಳೋದು, ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ಸನಾತನ ಧರ್ಮಕ್ಕಾಗಿ, ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗುವ ಕಾರಣಕ್ಕಾಗಿ ನೀವು ಒಂದು ಸಣ್ಣ ಮಟ್ಟದ ತ್ಯಾಗವನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ಬಾಯಿ ಮುಚ್ಚಿಕೊಂಡು ನಿಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕೆ ರೆಡಿ ಇಲ್ಲ. ಮತದಾನಕ್ಕಿಂತ ಕೆಲವು ದಿನಗಳ ಬಾಕಿ ಇರುವಾಗಲೂ ಕೂಡ ವಾಚಾಮಗೋಚರವಾಗಿ ನೀಚತನದಿಂದ ಸಾರ್ವಜನಿಕರ ಮಧ್ಯೆ ಗೊಂದಲವನ್ನು ಸೃಷ್ಟಿಸುವ ಹಾಗೆ, ಕಾಂಗ್ರೆಸ್ಸಿಗೆ ಅಸ್ತ್ರವನ್ನು ಕೊಡುವ ಹಾಗೆ ಇಂಥ ಮಾತುಗಳು, ಇಂಥ ವರ್ತನೆ, ಅದು ನಿಮ್ಮಂಥ ಹಿರಿಯರಿಂದ 40 ವರ್ಷದಲ್ಲಿ ಪಕ್ಷದ ಮೇಲೆ ಒಂದು ಪ್ರಭುತ್ವ ಸಾಧಿಸಲಿಕ್ಕೆ ನಿಮ್ಗೆ ಆಗಲಿಲ್ಲ ಅಂತಾದರೆ ನೀವು ಇನ್ನು ಮುಂದೆ ಏನನ್ನು ಕಡ್ದು ಕಟ್ಟಾಕ್ತೀರಿ? ಕೊನೆಗೂ ಪಕ್ಷದ ಒಳಗಡೆ ಪ್ರಭುತ್ವ ರಾಜಕಾರಣ ಅಥವಾ ಸ್ಥಾನ ಮಾನದ ಒಂದು ರಾಜಕಾರಣ ಅಂದರೆ ಏನು? ನಿಮ್ಮ ಶಕ್ತಿ ಪ್ರದರ್ಶನದ ಮೇಲೆ ನಿಂತಿರ್ತದೆ ಅನ್ನೋದು ಈ ದೇಶದ 75 ವರ್ಷದ ಇತಿಹಾಸ. ಅದು ನೀವು ಎಷ್ಟು ಓಟನ್ನು ತರ್ತೀರಿ, ಯಾವ ಜನಾಂಗವನ್ನು ಹಿಡಿದು ಇಟ್ಕೊಳ್ತೀರಿ, ಸಾಮೂಹಿಕವಾಗಿ ಯಾವ ರೀತಿಯ ಪ್ರಭುತ್ವವನ್ನು ಸ್ಥಾಪಿಸ್ತೀರಿ, ನೀವು ಯಾವ ರೀತಿಯ ಮಾಸ್ ಲೀಡರ್ ನೀವು ಅನ್ನೋದ್ರ ಮೇಲೆ ನಿಮ್ಮ ಹಣೆ ಬರ ನಿರ್ಧಾರ ಆಗುತ್ತೆ. 40 ವರ್ಷದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಈಶ್ವರಪ್ಪನವರು ಇದ್ದಾರೆ. ಯಾಕೆ ಯಡಿಯೂರಪ್ಪನವರೇ ಮುಂಚೂಣಿಯಲ್ಲಿ ನಿಂತರು? ನಿಮ್ಮ ಎಲ್ಲ ಬಾಣಗಳು, ಎಲ್ಲ ಷಡ್ಯಂತ್ರಗಳು, ಎಲ್ಲ ಚಕ್ರವ್ಯೂಹಗಳು ಎಲ್ಲವನ್ನು ಭೇದಿಸಿ ಅವರು ಇವತ್ತಿಗೂ ಮುಂಚೂಣಿ ರಾಜಕಾರಣಿ ಯಾಕೆ ಆಗ್ತಾರೆ? ಅವರಿಗೆ ಆ ಶಕ್ತಿ ಇದೆ, ಆ ರಾಜಕೀಯದ ಪಟುತ್ವ ಇದೆ. ನಿಮಗದಿಲ್ಲ. ಹೈಕಮಾಂಡ್ ಅವ್ರಿಗೂ ಒಂದೇ, ನಿಮಗೂ ಒಂದೇ. ಹಾಗೆ ನೋಡಿದರೆ ಯತ್ನಾಳ್ ಅಂತವ್ರಿಗೆ ಇಷ್ಟು ವಿಧಾನಸಭಾ ಚುನಾವಣೆಯಲ್ಲೂ ಮಾತಾಡಿದರು, ಈಗಲೂ ಮಾತಾಡಿದರು, ಯಾವಾಗಲೂ ಮಾತಾಡ್ತಾ ಇದ್ದಾರೆ ಅವರು. ಆದರೂ ಅವರಿಗೆ ಇಷ್ಟು ರೋಪನ್ನು ಯಾಕೆ ಕೊಟ್ಟರು, ಇಷ್ಟು ಸದರವನ್ನು ಯಾಕೆ ಕೊಟ್ಟಿದ್ದಾರೆ ಹೈಕಮಾಂಡು? ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರನ್ನು ಯಾಕೆ ತಾಳ್ತಾ ಇದ್ದಾರೆ? ಹಾಗಾದರೆ ಅಷ್ಟಾಗಿಯೂ ನಿಮಗೆ ನಿಮ್ಮದೇ ಆದಂಥ ಸ್ಥಾನ ಮಾನ ಗೌರವ, ನಿಮ್ಮದೇ ಆದಂಥ ಒಂದು ರಾಜಕಾರಣವನ್ನು ಅಥವಾ ಯಡಿಯೂರಪ್ಪನವರ ವಿರುದ್ಧ ನಿಮ್ಮದು ಏನೇನು ಅಸ್ತ್ರಶಸ್ತ್ರಗಳಿದೆ ಅದನ್ನು ಇಲ್ಲಿ ಲೋಕಲಲ್ಲಿ ಬಳಸಿದ್ದನ್ನು ಹೈಕಮಾಂಡಲ್ಲಿ ಹೋಗಿ ಹೇಳಿ ಅದನ್ನು ಸಾಧಿಸುವಂಥ ಒಂದು ಶಕ್ತಿ ನಿಮಗೆ ಯಾಕೆ ಪ್ರಾಪ್ತ ಆಗಿಲ್ಲ? ಹಾಗಾದರೆ ಅದು ಈಶ್ವರಪ್ಪನವರಿಗೂ ಒಂದೇ, ಯತ್ನಾಳ್ ಅವರಿಗೂ ಒಂದೇ. ಯಾಕಾಗಿಲ್ಲ? ನಿಮಗೆ ಆ ರೀತಿಯ ಒಂದು ಲೀಡರ್ಶಿಪ್ಪನ್ನು ಹೈಕಮಾಂಡನ್ನು ಮೆಚ್ಚಿಸುವ ರೀತಿಯಲ್ಲಿ ಅಥವಾ ಅವರನ್ನು ಒಪ್ಪಿಸುವ ರೀತಿಯಲ್ಲಿ ನಿಮಗೆ ಮಾಡಲಿಕ್ಕಾಗಿಲ್ಲ. ಎಷ್ಟು ಅವಕಾಶಗಳು ಸಿಕ್ತು ನಿಮಗೆ? ಎಂಥ ಅದ್ಭುತ ಅವಕಾಶಗಳು ಕೊಟ್ಟರು ಹೈಕಮಾಂಡ್. ಅಲ್ಲಿ ಯಾಕೆ ಯಶಸ್ವಿ ಆಗಲಿಕ್ಕಾಗಲಿಲ್ಲ? ಯಾಕೆ ಸೋತ್ರಿ? ಇದರಲ್ಲೊಂದು ದಿಂಗಾಲೇಶ್ವರ ಸ್ವಾಮೀಜಿ ಅಂತೆ, ಎಲ್ಲ ಜಾತಿಗೊಂದು ಸ್ವಾಮೀಜಿ. ಕೊನೆ ನೋಡಿದರೆ ಅವರ ಅಂತಃಪುರದ ಚಟುವಟಿಕೆಯೇ ಬೇರೆ, ಬಹಿರಂಗದಲ್ಲೇ ಒಂದು ಗುಣನಡತೆ ಸರಿಯಿಲ್ಲ, ನಡತೆ ಸರಿಯಿಲ್ಲ, ಲೈಂಗಿಕ ಹಗರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾರೆ. ಇಂಥ ಸ್ವಾಮಿಗಳನ್ನು ನಾವು ಈ ವರ್ತಮಾನದಲ್ಲಿ ನೋಡೋದು ಅಷ್ಟೇ ಅಲ್ಲದೆ ಆ ಸ್ವಾಮಿಗಳಿಗೆ ರಾಜಕೀಯಕ್ಕೆ ಸ್ಪರ್ಧೆ ಮಾಡುವ ಹುಚ್ಚು ಬೇರೆ. ಹೀಗಂದಾಕ್ಷಣ ಯೋಗಿನಾಥ್ ಇಲ್ವೇ ಅಂತ ಕೇಳ್ಬೋದು. ಯೋಗಿನಾಥ್ ಯಾವ ಜಾತಿ ಧರ್ಮದ ಪರವಾಗಿಲ್ಲ, ಅವರು ಸನಾತನ ಧರ್ಮದ ಪರವಾಗಿದ್ದಾರೆ. ಅವರು ಹಿಂದೆ ಅವರ ಜನಾಂಗವನ್ನು ಕಟ್ಕೊಂಡು ನಿಂತಿಲ್ಲ. ಅವರು ಯಾವುದೋ ಒಂದು ಜಾತಿಯ ಸ್ವಾಮಿ ಅಲ್ಲ. ಅವರು ಆ ರೀತಿಯ ಕೆಲಸವನ್ನು ಮಾಡ್ತಾ ಇಲ್ಲ. ಅವರು ನಿಜವಾದ ಸನ್ಯಾಸ ಧರ್ಮವನ್ನು, ಸಂತ ಧರ್ಮವನ್ನು ಪಾಲಿಸ್ತಾ ಜನಮುಖಿ ರಾಜಕಾರಣಿಯಾಗಿ ಇವತ್ತು ಪೀಠದ ಗೌರವವನ್ನು, ಅದರ ಪಾವಿತ್ರತೆಯನ್ನು ಕಾಪಾಡಿಕೊಂಡು ರಾಜಕೀಯದಲ್ಲೂ ಒಂದು ಪವಿತ್ರವಾದಂಥ ಒಂದು ಧರ್ಮ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಂಥ ಯಾವ ಸ್ವಾಮೀಜಿಗಳಿಗೆ ಆ ಧೈರ್ಯ ಇದೆ ತೋರಿಸ್ಲಿ ನೋಡೋಣ. ಯಾವ ಸ್ವಾಮೀಜಿ ಅವರಿಗೆ ಆ ನೈತಿಕತೆ ಇದೆ ತೋರಿಸ್ಲಿ ನೋಡೋಣ. ಪ್ರತಿಯೊಬ್ಬರು ತಮ್ಮ ಜಾತಿ 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 ಆ ಜಾತಿಯನ್ನೇ ಮುಂಚೂಣಿಯಲ್ಲಿ ತರಲಿಕ್ಕೆ ವಿಧಾನಸೌಧದಲ್ಲಿ ಬಂದು ಹೋರಾಟ ಮಾಡೋದು ವಿನಃ ಈ ನಾಡಿನ 6-7 ಕೋಟಿ ಕನ್ನಡಿಗರ ಮುಖವಾಣಿಯಾಗಿ ನೀವು ರಾಜಕೀಯಕ್ಕೆ ಬರ್ತಾ ಇಲ್ಲ. ಒಂದು ಜನಾಂಗದ ಮುಖವಾಣಿಯಾಗಿ ಬರ್ತಾ ಇದ್ದೀರಿ. ನೀವು ಧರ್ಮಕ್ಷೇತ್ರವನ್ನು, ಮಠವನ್ನು ನೋಡ್ಕೋಬೇಕೆ ಹೊರತು ನೀವು ರಾಜಕೀಯಕ್ಕೆ ಬಂದು ಏನು ಉಳಿಸ್ತೀರಿ, ಏನು ಕಡ್ದು ಉಳಿಸ್ತೀರಿ? ಹಾಗಾದರೆ ನೀವು ಸಾಮಾನ್ಯರಿಗಿಂತ ಅಥವಾ ನೀವು ಬೇರೆ ಭಿನ್ನ ಹೇಗಾಗ್ತೀರಿ? ರಾಜಕೀಯ ಆಕಾಂಕ್ಷೆ, ಮಹತ್ವಾಕಾಂಕ್ಷೆ, ಸಿಟ್ಟು, ಸೆಡವು, ದ್ವೇಷ ಎಲ್ಲ ಅರಿಷಡ್ವೈರಿಗಳಿಗೂ ನೀವು ಸ್ಪಂದಿಸ್ತೀರಿ ಅಂತಾದರೆ ನೀವು ಸ್ವಾಮೀಜಿಗಳಾಗೋದು ಹೇಗೆ? ಇಡೀ ಮಠಮಾನ್ಯಗಳು ಇವತ್ತು ಅಪಭ್ರಂಶಗೊಂಡಿದ್ದಾವೆ, ರಾಜಕೀಕರಣಗೊಂಡಿದ್ದಾವೆ. ಇದೊಂದು ದುರಂತ.
ಅವರವರಿಗೆ ಒಂದು ಧರ್ಮ, ಅವರವರಿಗೆ ಒಂದು ದಾರಿ, ಅವರವರಿಗೆ ಒಂದು ಜಾತಿ, ಹೀಗೆ ಇಡೀದಾಗಿ ಭಾರತ ಅನ್ನುವಂಥ ಒಂದು ಏಕೀಕೃತ ವ್ಯವಸ್ಥೆಯನ್ನು ನಂಬುವ, ಕಟ್ಟುವ ಯಾವ ರೀತಿಯ ಮನೋಧರ್ಮವೂ ಈ ಸಂತ ಮತ್ತು ಸ್ವಾಮೀಜಿಗಳಿಗಿದ್ದಂಗೆ ಕಾಣೋದಿಲ್ಲ. ಅದು ಬೇರೆ ಅಲ್ಲಿ ಒಂದು ಒಳಪೆಟ್ಟು. ಹೀಗಾಗಿ ಈ ರೀತಿಯ ಇವತ್ತಿನ ಚುನಾವಣೆ, ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಕರ್ನಾಟಕದ ಮಟ್ಟಿನಲ್ಲಿ ನೋಡುವುದಾದರೆ ಕಾಂಗ್ರೆಸ್ಸಿಗೆ ಅದರ ಒಳಗಿನ ದೌರ್ಬಲ್ಯ, ಗ್ಯಾರಂಟಿಯ ದೌರ್ಬಲ್ಯ ಮತ್ತು ಇಡೀ ರಾಷ್ಟ್ರದಲ್ಲಿ ಅದು ಕ್ಷೀಣಿಸ್ತಾ ಇರುವ ರೀತಿ, ನಾಯಕತ್ವದ ಕೊರತೆ, ಇವೆಲ್ಲವೂ ಅವರನ್ನು ಕಾಡ್ತಾ ಇದ್ದರೆ ಬಿ ಜೆ ಪಿಗೆ ಎಲ್ಲವೂ ಇದ್ದು ಕರ್ನಾಟಕದ ಮಟ್ಟಿಗೆ ಅವರ ಒಳಪೆಟ್ಟು, ಒಳವೈಷಮ್ಯ, ಒಳ ರಾಜಕೀಯ, ವ್ಯಕ್ತಿಗತ ಆಕಾಂಕ್ಷೆ, ಅಧಿಕಾರದ ಮೋಹ, ಇವೆಲ್ಲವೂ ಬಿ ಜೆ ಪಿಯನ್ನು ಒಳಗೆ ಬಿ ಜೆ ಪಿಗರೇ ಸುಡ್ತಾ ಇದ್ದಾರೆ. ಅದು ದುರಂತ. ಕಾಂಗ್ರೆಸ್ಸಿಗೆ, ಬಿ ಜೆ ಪಿಗೆ ಕಾಂಗ್ರೆಸ್ ಒಂದು ವಿರೋಧವೇ ಅಲ್ಲ ಅಥವಾ ಥ್ರೆಟ್ಟು ಅಲ್ಲ. ಬಿ ಜೆ ಪಿಗರೇ ಥ್ರೆಟ್ಟು, ಬಿ ಜೆ ಪಿಗರೇ ಒಳಗಿನ ಹೊಡೆತ ಕೊಡುವಂಥದ್ದು. ಅದು ವಿಧಾನಸಭೆಯ ಚುನಾವಣೆಯಲ್ಲೂ ಕಂಡೆವು, ಇಲ್ಲೂ ಕಾಣ್ತಾ ಇದ್ದೇವೆ. ಯತ್ನಾಳ್ ಹೇಳ್ತಾರೆ ವಿಜಯೇಂದ್ರನಿಗೆ ಧಮಕಿ ಆಗ್ತಾ ಇದ್ದಾರೆ, ನಿಮಗೆ ಆರಿಸಿದ ಪದಾಧಿಕಾರಿಗಳೇ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ನೋಡಿ ಅಂತಾರೆ. ನೀವು ನೋಡ್ಬೋದಲ್ಲ, ರೆಡ್ ಹ್ಯಾಂಡ್ ಆಗಿ ಹಿಡಿದು ತಂದು ನಿಲ್ಲಿಸಿ ಮಾಧ್ಯಮದ ಎದುರು ಗಾಳಿಯಲ್ಲಿ ಗುಂಡೆ ಹಾಕಿ ಹೊಡಿತೀರಿ. ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪ ಅಂತೇಳಿ ಇಡೀ ಎಲ್ಲ ಬ್ರಹ್ಮಾಸ್ತ್ರವನ್ನು ಅವ್ರ ಮೇಲೆ ಯಾಕೆ ಬಿಡ್ತೀರಿ? ನೀವು ತಂದು ನಿಲ್ಲಿಸಿ, ಸಾರ್ವಜನಿಕರ ಎದುರು ತಂದು ಕಟ್ಟಿ ನಿಲ್ಲಿಸಿ. ನೋಡಿ, ಈ ಮನುಷ್ಯ ವಿಜೇಂದ್ರನ ಪದಾಧಿಕಾರಿ, ಇವನು ವಿಜೇಂದ್ರ ಆಯ್ಕೆ ಮಾಡಿದ್ದು, ನೋಡಿ ಇಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಪಕ್ಷದ್ರೋಹ ಕೆಲಸ ಮಾಡ್ತಾ ಇದ್ದಾನೆ, ರೆಡ್ ಹ್ಯಾಂಡ್ ಆಗಿ ತಂದು ನಿಲ್ಲಿಸಿ. ಅದರ ಬದಲು ಗಾಳಿಯಲ್ಲಿ ಗುಂಡೊಡೆಯೋದು, ಉಂಡ ಮನೆಯ ಗಳೆ ಎಣಿಸೋದು, ಪಕ್ಷದ್ರೋಹ ಮಾಡೋದು. ನೀವು ವಿಜಯೇಂದ್ರನಿಗೆ ಮಾತಾಡ್ತೀರಿ ಅಂದರೆ, ರಾಜ್ಯದ ಒಬ್ಬ ಅಧ್ಯಕ್ಷನಿಗೆ ಮಾತಾಡ್ತಾ ಇದ್ದೀರಿ ಅಂದರೆ ಅದರ ಅರ್ಥ ಏನು? ಬಿ ಜೆ ಪಿ ವಿರುದ್ಧ ಮಾತಾಡ್ತಾ ಇದ್ದೀರಿ, ಹೈಕಮಾಂಡನ ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಅರ್ಥ. ಹೈಕಮಾಂಡ್ ಏನಾಗಾದರೆ ಅಷ್ಟು ನಿರ್ವೀರ್ಯ ಅಂತ ಭಾವಿಸಿದ್ರೇನು? ಯಡಿಯೂರಪ್ಪನವ್ರು ಹೇಳ್ದಂಗೆ ಎಲ್ಲ ಕುಣಿತದೆ ಅಂತ ಭಾವಿಸಿದ್ರೇನು? ವಿಜಯೇಂದ್ರನ ಆಯ್ಕೆ ಮಾಡಿದ್ದನ್ನು ನಿಮಗೆ ಆಯ್ಕೆ ಸಮ್ಮತ ಅಲ್ಲ ಅಂತಾದರೆ ಹೈಕಮಾಂಡಿನ ವಿರುದ್ಧ ನೀವು ಸೆಣಸಾಡಿ ಹೈಕಮಾಂಡ್ಗೆ ಹೋಗಿ ಪ್ರತಿಭಟನೆ ಮಾಡಿ. ಅದರ ಬದಲು ಹೈಕಮಾಂಡು ಅದ್ಭುತ, ವಿಜಯೇಂದ್ರ ವೇಸ್ಟು, ಯಡಿಯೂರಪ್ಪ ವೇಸ್ಟು, ಯಡಿಯೂರಪ್ಪನವರು ನಾವು ಕುಟುಂಬ ರಾಜಕಾರಣ, ಅವರನ್ನು ನಾವು ಮೆಟ್ಟು ನಿಲ್ಲಬೇಕು. ಏನಿದ್ರ ಅರ್ಥ? ಕೊನೆಗೂ ನಿಮ್ಮ ಮಾತಿನ ಅರ್ಥ ಬಿ ಜೆ ಪಿಯ ವಿರುದ್ಧ, ಹೈಕಮಾಂಡಿನ ವಿರುದ್ಧ, ಈ ರಾಷ್ಟ್ರದಲ್ಲಿ ಮತ್ತೆ ಮೋದಿಯವರು ಅಧಿಕಾರಕ್ಕೆ ಬರಬೇಕು ಅಂತ ಹೋರಾಡ್ತಾ ಇರುವಂಥ ಇಡೀದಾದಂಥ ಪಕ್ಷ ರಾಜಕಾರಣದ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ ಅಂತಲೇ ಅರ್ಥ. ಅದು ನೀವು ಇಲ್ಲಿ ವಿರುದ್ಧ ಮಾತಾಡಿ ಅಲ್ಲಿ ಅವರ ಓಲೈಕೆ ಮಾಡ್ತೀರಿ ಅಂತಾದರೆ ಜನ ಬುದ್ಧಿವಂತರು, ಮರಳರಲ್ಲ. ಈಶ್ವರಪ್ಪನವರು ಯಾವುದೇ ರೀತಿಯಲ್ಲೂ ತಿಪ್ಪರ್ಲಾಗ ಹಾಕಿದ್ರು ನನಗೆ ಅನಿಸೋದು ಅಲ್ಲಿ ಅವರು ಗೆದ್ದು ಬರಲಾರರು. ಕಾರ್ಯಕರ್ತರು ಅವರ ಮಾತಿಗೆ ಬೆಲೆಯನ್ನು ಕೊಡಲಾರರು. ಯಾಕೆಂದರೆ ಪಕ್ಷದ್ರೋಹ ಅಂತಲೇ ಭಾವಿಸ್ತಾರೆ ಹೊರತು ಅದು ಪಕ್ಷದ ಹಿತ, ಕುಟುಂಬ ರಾಜಕಾರಣದ ವಿರುದ್ಧ ಅವರು ಮತ್ತೆ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒತ್ತಬೇಕು. ನೋ, ಜನ ಅಷ್ಟು ದಡ್ರಲ್ಲ. ತೀರ್ಮಾನ ಆಗತ್ತೆ, ಕೆಲವು ದಿನಗಳು 100% ತೀರ್ಮಾನ ಆಗತ್ತೆ. ಆಮೇಲಿದೆ ನಿಜವಾದ ರಾಜಕೀಯ. ನಮಸ್ತೆ.